ಗಂಗಾವತಿ ಪಬ್ಲಿಕ್ ಕ್ಲಬ್ ಆಸ್ತಿ ಪ್ರಕರಣ, ನಗರಸಭೆ ನೀಡಿದ್ದ ಖಾತಾ ರದ್ದು, 7 ದಿನಗಳಲ್ಲಿ ಮಳಿಗೆ ಖಾಲಿ ಮಾಡಲು ಪೌರಾಯುಕ್ತರ ಸೂಚನೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 19ರಲ್ಲಿರುವ ಪಬ್ಲಿಕ್ ರಿಕ್ರಿಯೇಷನ್ ಅಸೋಸಿಯೇಷನ್ ಇದಕ್ಕೆ ಸಂಬಂಧಿಸಿದ ಆಸ್ತಿ ವಿವಾದದಲ್ಲಿ ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯ ಮಹತ್ವದ ಆದೇಶ ನೀಡಿದೆ. ನಗರಸಭೆ 2019ರಲ್ಲಿ ನೀಡಿದ್ದ ಖಾತಾ ನಮೂನೆ 3 ಹಾಗೂ ಅದರ ಆಧಾರದ ಮೇಲೆ ಸೃಷ್ಟಿಯಾಗಿದ್ದ ದಾಖಲೆಗಳನ್ನು ರದ್ದುಗೊಳಿಸಲಾಗಿದೆ. ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಹೀರಾ ನಜೀಂ ಅವರ ನ್ಯಾಯಾಲಯದಲ್ಲಿ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 322ರಡಿ ಸಲ್ಲಿಕೆಯಾಗಿದ್ದ ಪರಿಷ್ಕರಣೆ ಅರ್ಜಿಯ ವಿಚಾರಣೆ ನಡೆಸಿ ಈ ಆದೇಶ ಪ್ರಕಟಿಸಲಾಗಿದೆ. ಪ್ರಕರಣವು ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 19 ಸ್ವತ್ತು ಸಂಖ್ಯೆ 5/3/51 1/5/3/47/1 PID ನಂಬರ್ 19/2/8/768A ಹಾಗೂ ಸುಮಾರು 5411.7855 ಚದರ ಮೀಟರ್ ವಿಸ್ತೀರ್ಣದ ಆಸ್ತಿಗೆ ಸಂಬಂಧಿಸಿದೆ. ಈ ಆಸ್ತಿಗೆ ಸಂಬಂಧಿಸಿದಂತೆ ಗಂಗಾವತಿ ನಗರಸಭೆಯ ಪೌರಾಯುಕ್ತರು ದಿನಾಂಕ 6/7/2019 ನೀಡಿದ ಖಾತಾ ನಮೂನೆ 3 ಹಾಗೂ ಅದರ ಆಧಾರದ ಮೇಲೆ ಮಾಡಲಾಗಿದ್ದ ಇತರೆ ದಾಖಲೆಗಳನ್ನು ರದ್ದುಗೊಳಿಸುವಂತೆ ಪರಿಷ್ಕರಣೆ ಅರ್ಜಿ ಸಲ್ಲಿಸಲಾಗಿತ್ತು. ಪ್ರಕರಣದಲ್ಲಿ ಗಂಗಾವತಿ ನಗರಸಭೆಯ ಪೌರಾಯುಕ್ತರು ಎದುರುದಾರರಾಗಿದ್ದು, ಪಬ್ಲಿಕ್ ರಿಕ್ರಿಯೇಷನ್ ಅಸೋಸಿಯೇಷನ್ ಅಧ್ಯಕ್ಷರು ಮೇಲ್ಮನವಿದಾರರಾಗಿದ್ದರು. ಮೇಲ್ಮನವಿದಾರರ ಪರವಾಗಿ ನ್ಯಾಯವಾದಿ UR ವಿವೇಕಾನಂದ ಹಾಗೂ ಎದುರುದಾರರ ಪರವಾಗಿ ಮಹಾಬಲೇಶ್ವರ ಹಾಸನಾಳ್ ವಾದ ಮಂಡಿಸಿದರು. ಅರ್ಜಿ ವಿಳಂಬವಾಗಿ ಸಲ್ಲಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಭಾರತೀಯ ಪರಿಮಿತಿ ಕಾಯ್ದೆಯ ಕಲಂ 5ರಡಿ ವಿಳಂಬ ಮನ್ನಾ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ನ್ಯಾಯಾಲಯವು ವಿಳಂಬವನ್ನು ಮನ್ನಾ ಮಾಡಿ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಿ ಎಲ್ಲ ಪಕ್ಷಗಳಿಗೆ ನೋಟಿಸ್ ಜಾರಿಗೊಳಿಸಿ ವಿವಿಧ ದಿನಾಂಕಗಳಲ್ಲಿ ವಿಚಾರಣೆ ನಡೆಸಿತು. ವಿಚಾರಣೆಯ ಬಳಿಕ ದಾಖಲೆಗಳು ಹಾಗೂ ವಾದಗಳನ್ನು ಪರಿಶೀಲಿಸಿದ ಪ್ರಾದೇಶಿಕ ಆಯುಕ್ತರು ದಿನಾಂಕ 6/7/2019ರಂದು ಗಂಗಾವತಿ ನಗರಸಭೆಯಿಂದ ನೀಡಲಾಗಿದ್ದ ಖಾತಾ ನಮೂನೆ 3 ಹಾಗೂ ಅದರನ್ವಯ ಮಾಡಲಾಗಿದ್ದ ದಾಖಲೆಗಳನ್ನು ರದ್ದುಗೊಳಿಸುವಂತೆ ಆದೇಶ ನೀಡಿದರು. ಈ ಆದೇಶದ ಹಿನ್ನೆಲೆಯಲ್ಲಿ ಗಂಗಾವತಿ ನಗರಸಭೆ ಪೌರಾಯುಕ್ತರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಸ್ತುತ ಪಬ್ಲಿಕ್ ಕ್ಲಬ್ ಆವರಣದಲ್ಲಿರುವ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಸ್ಥರು 7 ದಿನಗಳೊಳಗೆ ಮಳಿಗೆಗಳನ್ನು ಖಾಲಿ ಮಾಡಬೇಕು ಎಂದು ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಅಲ್ಲದೆ ಪುಟ್ಟರಾಜ ಗವಾಯಿಗಳ ಖಾಸಗಿ ಶಾಲೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಂಗಡಿಗಳು, ವಿವಿಧ ಖಾಸಗಿ ಆಸ್ಪತ್ರೆಗಳು, ಔಷಧಿ ಅಂಗಡಿಗಳು ಹಾಗೂ ಇತರೆ ವಾಣಿಜ್ಯ ಮಳಿಗೆಗಳಿಗೆ 7 ದಿನಗಳ ಗಡುವು ನೀಡಲಾಗಿದ್ದು, ನಿಗದಿತ ಅವಧಿಯೊಳಗೆ ಸ್ಥಳವನ್ನು ಖಾಲಿ ಮಾಡದಿದ್ದರೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತರು ಎಚ್ಚರಿಕೆ ನೀಡಿದ್ದಾರೆ. ಕನಸು ನ್ಯೂಸ್, ಗಂಗಾವತಿ. ಹಲೋ ಸರ್, ಹೇಳ್ರಿ ಸರ್. ಸರ್ ಓಕೆ, ಶೂಟ್ ಹೊಡೆಯೋದು. ಓಕೆ ಸರ್, ಬರ್ರಿ. ಇದಕ್ಕೊಂದಿಗ ಖಾಲಿ ಜಾಗ ಇತ್ತು. ಈಗ ನೀವು ಶಾಲೆ ಎಷ್ಟು ಗಂಟೆ ಚಾಲು ಆಗುತ್ತೆ? ಸ್ವಲ್ಪ ಹಿಂದೆ ಬನ್ನಿ. ಒಳಗ್ಲಿಂದ ಇಲ್ಲ, ಅವರು ದೊಡ್ಡ ಇರ್ತಾರೆ. ಇಲ್ಲಿ ಯಾಕೆ ಆ ಕಡೆ ದಾರಿ ಐತಲ್ಲ, ಇಲ್ಲಿ ಯಾಕೆ ಒಳಗ್ಲಿಂದ ಕೊಡ್ರಿ.
ಸುಮಾರು 3 ತಿಂಗಳಿಂದ ಇದು ಪ್ರಕರಣವೊಂದನ್ನು ಮಾನ್ಯ ನ್ಯಾಯಾಲಯದಲ್ಲಿ, ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ಇದನ್ನು ನಾವು ದಾಖಲೆ ಮಾಡಿದ್ವಿ. ಇದು ನಗರಸಭೆ ಸೊತ್ತು, ನಗರಸಭೆ ಆಸ್ತಿ, ಸರ್ವೆ ನಂಬರ್ 198/2 ಸಂಬಂಧಪಟ್ಟ ಇವರು ಪಬ್ಲಿಕ್ ಕ್ಲಬ್ನ ಅಧ್ಯಕ್ಷರು, ಅವರು ಸಹ ಹಾಜರಾಗಿ ಅವರು ವಾದವನ್ನು ಮಂಡಿಸಿದರು. ಸುಮಾರು ವರ್ಷಗಳಿಂದ ಇದ್ದೀವಿ ಅಂತ ಹೇಳಿ. ಆದರೆ ನಾವು ಅವ್ರಿಗೆ ಕೇಳಿದ್ದು ಒಂದೇ, ಎನಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಆಫ್ ದಿ ಓನರ್ಶಿಪ್ ಯಾವುದು, ಅಥವಾ ನಗರಸಭೆಯಿಂದ ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ಅಥವಾ ತಮಗೆ ಮಾಲೀಕತ್ವ ಅಥವಾ ಪ್ರೈವೇಟ್ ಲ್ಯಾಂಡ್ ಅನ್ನೋ ಬಗ್ಗೆ ಏನಾದರೂ ನಿಮಗಿದ್ರೆ, ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಕೊಡ್ರಿ ಅಂತ ಕೇಳಿದ್ವಿ. ಬಟ್ ಅವ್ರ ಹತ್ರ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಲ್ಲ. ನಮ್ಮದು ಈಗ ಇದು ನಾವು ಎಲ್ಲೇ ಓಲ್ಡ್ ಡಾಕ್ಯುಮೆಂಟ್ಸನ್ನು ನಾವು ತೆಗೆದು ಮೇಡಮ್ ಅವ್ರಿಗೆ ನಾವು ಸಬ್ಮಿಟ್ ಮಾಡಿದ್ವಿ. ಆ್ಯಕ್ಚುಲ್ ಇದು ನಗರಸಭೆ ಆಸ್ತಿ. ಇದನ್ನು ಸುಮಾರು ವರ್ಷಗಳಿಂದ ಆಕ್ಯುಪೈ ಮಾಡಿಕೊಂಡು ಇಲ್ಲಿ ಶಾಲೆಯನ್ನು ಮಾಡಿದ್ದಾರೆ, ಕಾಂಪ್ಲೆಕ್ಸನ್ನು ಕಟ್ಟಿದ್ದಾರೆ, ಒಳಗಡೆ ರಿಕ್ರಿಷೇಷನ್ ಕ್ಲಬ್ಬು, ಟೆನ್ನಿಸ್ ಕ್ಲಬ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಇದನ್ನು ಈ ಥರ ನಮ್ಮ ಆಸ್ತಿ ಅಂತೇಳಿ ಅವ್ರಿಗೆ ಈಗಾಗಲೇ ನೋಟಿಸ್ ಕೊಟ್ಟು ದಾಖಲಾತಿಗಳನ್ನ ಕಾಲ್ ಮಾಡಿದ್ವಿ. ಬಟ್ ಅವ್ರು ಯಾವುದೇ ರೀತಿಯ ದಾಖಲಾತಿಗಳನ್ನು ನಮಗೆ ಕೊಟ್ಟಿಲ್ಲ. ಓನ್ಲಿ ಮುನ್ಸಿಪಲ್ ಖಾತೆ ಮಾತ್ರ ಕೊಟ್ಟಿದ್ದರು. ಈ ಹಿಂದೆ ಮುನ್ಸಿಪಲ್ ಖಾತೆಯನ್ನು ಇದಕ್ಕೆ ಕೊಟ್ಟಿದ್ದಿದೆ. ಈಗ ಅದರ ಪ್ರಕಾರ ನಾವು ಪರಿಶೀಲನೆ ಮಾಡಲಾಗಿ ಯಾವುದೇ ರೀತಿಯ ದಾಖಲಾತಿ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಆಗಿದೆ. ಈಗ ಅದನ್ನು ಸಹ ಮಾನ್ಯ ಪ್ರಾದೇಶಿಕ ಆಯುಕ್ತರು ಅವರ ಗಮನಕ್ಕೆ ತರಲಾಗಿ ಇವತ್ತು ಒಂದು ಆದೇಶ ಆಗಿದೆ. ಆ ಆದೇಶದ ಪ್ರಕಾರ ಈ ಕ್ಲಬ್ಬನ್ನು, ಪ್ರಿಮೈಸಸನ್ನು ಮತ್ತು ಮುಂದೆ ಮಳಿಗೆಗಳಿದ್ದಾವೆ, ಮಳಿಗೆ ಮತ್ತು ಕ್ಲಬ್ಬು ಮತ್ತು ಶಾಲೆಯನ್ನು ನಡೆಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಆಮೇಲೆ ಅಲ್ಲಿ ಮುಂದ್ಗಡೆ ಕಾಂಪ್ಲೆಕ್ಸ್ ಇದೆ, ಅವ್ರಿಗೆ ವಿ ಆರ್ ಗೋಯಿಂಗ್ ಟು ಇಶ್ಯೂ ದ ನೋಟಿಸ್. ಅವರಿಗೆ 1 ವಾರ ಕಾಲಾವಕಾಶ ಕೊಡ್ತೀವಿ. ಅಷ್ಟು ಒಳಗಡೆ ಅವರು ಅದನ್ನು ಖಾಲಿ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾವು ನಮ್ಮ ಪ್ರೊಸೀಜರ್ ನಾವು ಮುಂದಿನ ಒಂದು ಇದನ್ನು ನಾವು ಮಾಡ್ತೀವಿ. ಮಳಿಗೆಯಲ್ಲಿ ಹೋಟೆಲ್ ನಡೆಸ್ತಾ ಇದ್ದಾರೆ, ಕೆಲವೊಂದು ಸಾಮಗ್ರಿ, ಕೆಲವೊಂದು ಅವರಿಗೆ ಉಪಜೀವನಕ್ಕೆ ಅಂತೇಳಿ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಏನಿದೆ ಅದೇ ಈಗ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ. ಆದೇಶದ ಪ್ರಕಾರ ನೋಟಿಸ್ ಅಂತ ವೇಕೆಂಟ್ ಮಾಡಲಿಕ್ಕೆ ಇಶ್ಯೂ ಮಾಡ್ತೀವಿ. ನೆಕ್ಸ್ಟು ನಮಗೆ ಯಾವ ಥರ ಡೈರೆಕ್ಷನ್ ಬರುತ್ತೆ ಮೇಲಧಿಕಾರಿಗಳಿಂದ, ಅದರ ಪ್ರಕಾರ ನಾನು ಕ್ರಮ ಜರುಗಿಸ್ತೀನಿ. ಸರ್ಚ್ ಮಾಡ್ತಾ ಇದ್ದೀವಿ, ಇನ್ನೂ ಯಾವುದಿದೆ ಅಂತೇಳಿ ಈ ಥರ ಸರ್ಚ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿಯವರ ಆದೇಶದಂತೆ ಇವತ್ತು ನಾವು ಸರ್ವೆ ನಂಬರ್ 198 ಇದರಲ್ಲಿ ರಿಕ್ರಿಯೇಷನ್ ಕ್ಲಬ್ ಏನು ಆಗಿದೆ, ಇದು ಸರ್ಕಾರಿ ಜಾಗ ಆಗಿದೆ ನಮ್ಮದು. ಇಲ್ಲಿ ಅನಧಿಕೃತವಾಗಿ ಖಾತಾ ಮಾಡಿಕೊಂಡು ಕ್ಲಬ್ ನಡೆಸ್ತಾ ಇದ್ದಾರೆ ಅಂತೇಳಿ ದೂರು ಬಂದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗ್ಬಿಟ್ಟು ಈ ನಮ್ಗೆ ಆದೇಶದಂತೆ ನಾವು ಇದನ್ನು ತೆರವುಗೊಳಿಸ್ತಾ ಇದ್ದೀವಿ. ಈಗ ಹೇಳಿದ್ನಲ್ಲ, ಪ್ರಿಮೈಸಸ್, ಕಾಂಪ್ಲೆಕ್ಸು, ಶಾಲೆ ಅದನ್ನ ಅನುವು ಮಾಡಿಕೊಡ್ತೀವಿ. ಈ ಉಳಿದಿದ್ದೆಲ್ಲ ಲಾಕ್ ಮಾಡ್ತೀವಿ. ಅದು ಮುಂದಿನ ಕ್ರಮ. They are the owners now. Yeah. I am the municipal commissioner. ಈಗ ಹುಡುಗರಿಗೆ ದಾರಿ ಹೋಗ್ಲಿಕ್ಕೆ ಮಾಡ್ಕೊಟ್ಟಿದ್ದೀವಿ, ಹೌದಾ? ಅದು ಮತ್ತೆ ನೀವು ಬೇರೆ ಏನ್ ಮಾಡ್ಬೇಕು, ಶಿಫ್ಟ್ ಮಾಡೋದು ನೀವು ವ್ಯವಸ್ಥೆ ಮಾಡ್ಕೊಳ್ಳಿ.
ಯಾರು ನೀವು ಸರ್? ಆಯ್ತು. ಸರ್ ಸ್ವಲ್ಪ ನೋಡ್ರಿ ಸರ್ ಈ ಕಡೆ. ರೈಟ್. ಓಕೆ, ನಿಮಗೆ ನೀವು ಅವ್ರ ಕಡೆಯಿಂದ ನೀವು ತಗೊಳ್ಳಕ್ಕೆ ಅವರು ತಗೊಳ್ಳಕ್ಕೆ ಇದು ಸರ್ಕಾರದ ಆಸ್ತಿ. ದಿಸ್ ಇಸ್ ನಾಟ್ ಎ ಪ್ರೈವೇಟ್. ನಾವು ಈಗ ಹೌದಾ? ನಾವು ಸ್ವಂತ ಸರ್ಕಾರದ ಆಸ್ತಿಯನ್ನ ಮಾಡ್ತಾ ಇಲ್ಲ. ನಾವು 4 ಮಂದಿ ಸ್ಕೂಲ್ ಮಕ್ಕಳಿಗೆ ಲೀಸಿಗೆ ತಗೊಂಡಿದ್ದೀವಿ. ಸ್ವಂತ ಅದೇ ಲೀಸಿಗೆ ತಗೊಳ್ಳಕ್ಕೆ ಸ್ಕೂಲ್ ನಡೆಸ್ತಾ ಇದೀವಿ. ನಂದೇನಿಲ್ಲ, ಫ್ಯಾಮಿಲಿ ಇಟ್ಟಿಲ್ಲ ನಾವು. ಲೀಸಿಗೆ ತಗೊಳ್ಳಕ್ಕೆ ಕೂಡ ದಿಸ್ ಇಸ್ ನಾಟ್ ಎ ಪ್ರೈವೇಟ್ ಲ್ಯಾಂಡ್. ಹೌದು, ಅದೇ ಫಸ್ಟ್ ಹೇಳಿದ್ರೆ ನಾವು ತಗೊಂತಾನೆ ಇತ್ತಿಲ್ಲ. ಇಷ್ಟು ಎಲ್ಲ ತಗೊಂಡ್ಮೇಲೆ ಎಲ್ಲ ಆದ್ಮೇಲೆ ಇವಾಗ ಬಂದು ನೀವು ಶಿಫ್ಟ್ ಆಗ್ಲಿ ಅಂದ್ರೆ ಸಡನ್ ಆಗಿ ಬಂದು ಇವಾಗ ಶಿಫ್ಟ್ ಆದ್ರೆ ಅಂದ್ರೆ ಹೆಂಗ? ಅದಕ್ಕೊಂದು ಟೈಮ್ ಪರಿಮಿತಿ ಎಲ್ಲ ಇರುತ್ತಲ್ಲ. ಈಗ ನೀವು ಪ್ರೈವೇಟ್ ಶಾಲೆಯನ್ನು ನಡೆಸ್ತಾ ಇದ್ರಿ. ಹೌದು ಸರ್. ಹೌದಾ? ಪ್ರೈವೇಟ್ ಶಾಲೆ ನಡೆಸ್ತಾ ಇದ್ರಿ. ಹೌದು. ಪ್ರೈವೇಟ್ ಶಾಲೆ ನಡೆಸಬೇಕಾದ್ರೆ ನಿಮಗೆ ಸಪರೇಟ್ ಆಗಿ ನಿಮ್ದೇ ಆದ ಒಂದು ಪ್ರೈವೇಟ್ ಆಸ್ತಿ ಇರಬೇಕು. ಅದರಲ್ಲಿ ನೀವು ತಗೊಂಡು ನಡೆಸಬೇಕಾಗುತ್ತೆ. ಹೌದಾ? ಈಗ ಅವರು ಸರ್ಕಾರದ ಆಸ್ತಿನ ಒಂದ್ ಸೆಕೆಂಡ್, ಇಲ್ಲಿ ಈಗ ನಾನು ಹೊಸದಾಗಿ ಬಂದು ಏನು ಸ್ಕೂಲ್ ಸ್ಟಾರ್ಟ್ ಮಾಡಿಲ್ಲ. ಹೊಸಕ್ಕಾಗಲ್ಲ ಅಂದ್ರೆ ನಾವು ಅಷ್ಟೇ ತಗೊಂಡಿದ್ವಿ. ಇದಕ್ಕ ನನಗ ಈಗ ಸಡನ್ ಆಗಿ ಬಂದು ನೀವು ಹೇಳಕತ್ತೀರಿ ಯಾವ್ದಕ್ಕೂ ಅಂದ್ರು ಅಟ್ಲೀಸ್ಟ್ ಒಂದು 6 ತಿಂಗಳ 1 ಇಯರ್ ಆದ್ರೂ ಟೈಮ್ ಇರುತ್ತೆ. ಸಡನ್ ಆಗಿ ಸ್ಕೂಲ್ ಶಿಫ್ಟ್ ಮಾಡಕ್ಕ ಪೇರೆಂಟ್ಸ್ ಮಕ್ಕಳ ಜೀವನ ಇರುತ್ತಲ್ಲ. ನಾನು ಇವತ್ತೇ ಮಾಡ್ರಿ ಅಂತ ಹೇಳ್ತಾ ಇಲ್ಲಲ್ಲ, ಅದೇ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ. ಆಯ್ತು, ಇವತ್ತೇ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ನೀವು ಮಾಡ್ರಿ ಸ್ಕೂಲ್ ಶಿಫ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು ಹೊಸದಾಗಿ ಬಂದೇನೆ ಇಲ್ಲಿ ಸ್ಕೂಲ್ ಮಾಡಿಲ್ಲ. ನಾನಿನ್ನ ಚಿಕ್ಕವಳು. ಎಲ್ಲಾರು ನೋಡಿರ್ತಾರೆ ಫಸ್ಟ್ಲಿಂದ ಇಲ್ಲಿ ಇದರಲ್ಲಿ ಗ್ರೌಂಡ್ ನಲ್ಲಿ ಎಲ್ಲ ಸ್ಕೂಲ್ ಮಾಡಿ ಹೋಗಿದ್ದವರೇ ಇದ್ದಾರೆ. ಹೌದಿಲ್ಲ ಅಮ್ಮ? ಯಾವಾಗನ್ನ ಮಾಡ್ಲಿ, ನೀವು ಎಷ್ಟು ವರ್ಷದಿಂದ ಇರ್ಲಿ, ಏನನ್ನ ಇರ್ಲಿ, ಈಗ ಅದು ಆಯ್ತು. ಈಗ ನಾವು ನಿಮ್ಗೆ ತಿಳಿಸ್ತಾ ಇದೀವಿ, ಅದನ್ನ ಪಾಲನೆ ಮಾಡಿ. ಓಕೆ? ಪಬ್ಲಿಕ್ ಕ್ಲಬ್ ಒಳಗಡೆ ಭಾಳಷ್ಟು ಜಾಗ ಪಬ್ಲಿಕ್ಗೆ ಯುಟಿಲೈಸ್ ಆಗ್ತಿದ್ದಿಲ್ಲ. ಅದನ್ನು ಮನಗಂಡು ವೈಯಕ್ತಿಕವಾಗಿ ಈ ಭಾಳಷ್ಟು ಎಸ್ಪೆಷಲ್ ನಗರಸಭೆ ಪಕ್ಕದಲ್ಲೇ ಇದ್ದ ಜಾಗ ಭಾಳಷ್ಟು ಗಲೀಜಿತ್ತು. ಹಂದಿಗಳು ಅಲ್ಲಿ ಮಲಗ್ತಾ ಇದ್ವು. ಆಮೇಲೆ ಅಡ್ಡಾಡಕ್ಕೂ ಆಗ್ತಾ ಇದ್ದಿಲ್ಲ, ಅಷ್ಟು ಜಾಲಿಗಳು ಬೆಳೆದಿತ್ತು. ಆ ಜಾಗವನ್ನು ನಾವೆಲ್ಲ ಸಮಾನ ಮನಸ್ಕರ ಸೇರಿ ಎಲ್ಲರ ದುಡ್ಡು ಹಾಕಿ ಒಂದು 60-70 ಲಕ್ಷ ರೂಪಾಯಿ ದುಡ್ಡು ಹಾಕಿ ಅದನ್ನು ಇದು ಗಂಗಾವತಿ ಮತ್ತು ಸುತ್ತಮುತ್ತಲ ಜನರಿಗೆ ಒಂದು ಒಳ್ಳೆ ಸಿಂಥೆಟಿಕ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಸಿಂಥೆಟಿಕ್ ಸೆಟಲ್ ಬ್ಯಾಡ್ಮಿಂಟನ್ ಕೋರ್ಟನ್ನು ರೆಡಿ ಮಾಡಿದ್ವಿ. ಅದೇ ನಂತರ ಈ ನಾ ಬಂದ ಮೇಲೆ ಇತ್ತೀಚೆಗೆ ಸಂಗೀತ ಶಾಲೆ ಇರ್ಬೋದು, ಪ್ಲೇಟ್ ಬ್ಯಾಂಕು, ಆಮೇಲೆ ನಮ್ಮೂರಿಗೆ ಒಂದು ಒಳ್ಳೆ ಏನು ರಂಗಮಂದಿರ ಇದ್ದಲ್ಲ, ರಂಗಮಂದಿರ ರೆಡಿ ಮಾಡಿದ್ವಿ. ಕೈಲಿಂದ ಒಂದು 10-15 ಲಕ್ಷ ರೂಪಾಯಿ ಕೈಲೇ ಖರ್ಚು ಮಾಡ್ಕೊಂಡು ಎಲ್ಲರೂ ದುಡ್ಡು ಹಾಕಿ ಇತ್ತೀಚೆಗೆ ಡೆವಲಪ್ ಮಾಡಿದ್ವಿ. ಬಟ್ ಸರ್ಕಾರ ಆದೇಶ ಕೊಟ್ಟಿದೆ ಇದು ನಗರಸಭೆಗೆ ಸಂಬಂಧಪಟ್ಟಿದ್ದಂತ. ಸೊ ಮುಂದೆ ನಾವು ಅಧಿಕಾರಿಗಳಿಗೆ, ನ್ಯಾಯಾಲಯಕ್ಕೆ ಏನೇನು ನಮ್ಮ ಮನವಿಯನ್ನು ಸಲ್ಲಿಸಿ ಇದೇನು ಮೊದಲು ಗತ ವೈಭವದಿಂದ ಈಗ ಆಲ್ರೆಡಿ ಭಾಳಷ್ಟು ಜನರು ಇಲ್ಲಿ ಬಂದರು ಹೇಳಿದ್ರು 75-80ನೇ ದಶಕದಲ್ಲಿ ಇದು ಒಂದು ಒಳ್ಳೆ ಇಂಟರ್ನ್ಯಾಷನಲ್, ಅವಾಗೇ ಒಂದು ಟೆನ್ನಿಸ್ ಕೋರ್ಟ್ ಆಗಿತ್ತು, ಹಿರಿಯರೆಲ್ಲ ಬಂದು ಆಡಿದ್ರು ಅಂತ ಇತ್ತು. ಹಾಗಾಗಿ ಈ ಭಾಗವನ್ನು ಸಾಂಸ್ಕೃತಿಕ ಒಂದು ಕಟ್ಟಡವಾಗಿ ಮತ್ತು ಕ್ರೀಡಾ ಕಟ್ಟಡವಾಗಿ ಮುಂದುವರ್ಸೋಕ್ಕೆ ತಮ್ಮೆಲ್ಲರ ಅನುಮತಿ ಮತ್ತು ಸಹಕಾರವನ್ನು ನಾವು ಮುಂದನ್ನು ಕೇಳ್ತೀವಿ. ಇದು ಹೀಗೆ ಯಾಕಂದರೆ ಇಲ್ಲಿಂದ ಆಡಿ ದಸರಾಕ್ಕೆ ಹೋಗಿ ಆಡ್ತಾರೆ, ದಸರಾ ಕ್ರೀಡಾಕೂಟದಲ್ಲಿ ಹೋಗಿ ವಾಲಿಬಾಲ್ ಆಡ್ತಾರೆ, ಆಮೇಲೆ ಬಾಲ್ ಬ್ಯಾಡ್ಮಿಂಟನ್ ಹೋಗಿ ಆಡ್ತಾರೆ, ಸೆಟ್ಲನ್ನು ಆಡ್ತಾರೆ. ಸೊ ಅದೇ ಥರ ಯಾಕೆ ನಮ್ಮ ಭಾಗದಲ್ಲಿ ಕ್ರೀಡೆಗೆ ಭಾಳಷ್ಟು ಹಿನ್ನಡೆ ಇದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕ್ರೀಡೆಗೆ ಭಾಳಷ್ಟು ತೊಂದರೆ ಇದೆ, ಅವಕಾಶ ಇಲ್ಲ. ಹಾಗಾಗಿ ನಾವೇ ಸರ್ಕಾರಕ್ಕೆ ನಾವು ಎಷ್ಟು ಮನವಿ ಮಾಡಿದ್ರು ಈ ಥರ ಆಗಿದ್ದಿಲ್ಲ. ಬಟ್ ನಾವು ಎಲ್ಲ ಗೆಳೆಯರು ಕೂಡಿ ಇದನ್ನು ಡೆವಲಪ್ ಮಾಡಿದ್ದೀವಿ. ಇದನ್ನು ಕ್ರೀಡಾ ಏನು ವಲಯಾಗಿ ಹಾಗೂ ಸಾಂಸ್ಕೃತಿಕ ವಲಯಾಗಿ ಮುಂದುವರಿಸಲಿಕ್ಕೆ ನಾವು ಮನವಿಯನ್ನು ಮಾಡಿಸ್ತೀವಿ, ಮುಂದುವರಿಸಿ ಅಂತ ನಾವು ಕೇಳ್ಕೊತೀವಿ.